ಏನಪ್ಪ ಎತ್ತಾಗ ಹೋಗಿದೆ ಕಡೆಗೆ ಟೈಮ್ ಆತಲ್ಲ ದನ ಕುರಿ ಏನು ಬಿಡಕ್ಕಿಲ್ವಾ ಅಮ್ಮ ಬೈತಾ ಇಲ್ಲ ಮನೆತಾವು ಎಲ್ಗೋಗಿದೆ ಅಯ್ಯೋ ದನನೂ ಬೇಡ ಕುರಿನೂ ಬೇಡ ಹೋಗೋತೆಗೆ ಮಾಡ್ಬಿಡು ನನ್ನ ಕೇಳಾಕದಿಲ್ಲ ಕತೆ ಅಯ್ಯೋ ಸಾಕಾಗಿ ಹೋಗುತ್ತೆ ನನಗೆ ಯಾಕಪ್ಪ ಏನಾಯ್ತು ಏನು ನ್ಯಾಯಕ್ಕೆ ಅಂತಿದ್ರಲ್ಲ ಪಟೇಲ ಪಂತಕ್ಕೆ ಹೋಗಿದ್ದಂತ ಅಲ್ಲಿ ಬಂದಾಗ ಮಾತಾಡ್ತಿದ್ರು ಜನ ನಾನು ನಮ್ಮಪ್ಪ ಏನು ಹೇಳಿಲ್ವಲ್ಲ ಅನ್ಕೊಂಡೆ ಏನಾಯ್ತು ಏನು ಹೇಳ್ಬೇಡ ನಿನ್ನ ಮನೇಲಿ ಏನು ಎತ್ತ ಅಂತ ಎಲ್ಗೋಗಿದ್ದೆ ಅಲ್ಲಿ ಹೋಗಿದ್ ನೀನು ಅವತ್ತು ನಾನು ಅಂಜನವೇ ಅಲ್ಲಿ ಗದ್ದೆವು ಕುರಿನ ದನ ಬಿಟ್ಕೊಂಡಿದ್ವಾ ಏನೋ ಮಾತಾಡ್ಕೊ ಕುಂತ್ಬಿಟ್ಟಿವಿ ಕುರಿನ ದನ ಹೋಗ್ಬಿಟ್ಟು ಆ ನಿಂಗನ ಗದ್ದೆಲಿ ಪೈ ಮೇಯ್ಕೊಬಿಟ್ಟವೆ ಅದಕ್ಕೆ ಇವತ್ತು ನ್ಯಾಯ ಕೊಟ್ಟಿದ್ರು ಅದನ್ನೇ ಪಡೆಯಲ್ಲಪ್ಪ ಅಂತವು ನ್ಯಾಯ ಆಯಿತು ತೀರ್ಮಾನ ನಾನುವೇ ನನ್ನ ಜನವೇ ನಮ್ಮ ಗದ್ದೆ ಓಸಿಸಿ ಪೈರು ಕೊಟ್ಟು ಅವ್ರ ಗದ್ದೆ ನಾಟಿ ಹಾಕ್ಸಿ ಖರ್ಚು ವೆಚ್ಚ ನಾವೇ ನೋಡ್ಕೋಬೇಕಂತೆ ಹಂಗಾಯ್ತು ಇನ್ನೇನು ಮಾಡಿ ಅದಕ್ಕೆ ಈ ದನ ಬೇಡ ಕುರಿನೂ ಬೇಡ ಅನ್ಕೊಬಿಟ್ಟಿದ್ದೀನಿ ಮಾರಾಕ್ಬಿಡು ಹಾಕಿಲ್ಲ ಕತ್ ನನಗೆ ಅಲ್ಲ ಕಣಪ್ಪ ನಾನು ಎಷ್ಟು ಸತಿ ಹೇಳಿದ್ದೀನಿ ನಿನಗೆ ನಮ್ಮ ಗದ್ದೆ ತರ ತೋಟದ ಬಿಡೋಕ್ಕಾಗಿಲ್ವ ನಿನಗೆ ಅದೇ ಕಲ್ಲೆಲ್ಲ ಹೋಗಿ ಬಿಟ್ಕೊಂಡು ಹಿಂಗೆ ಮೇಯಿಸ್ಕೊಂಡು ನ್ಯಾಯ ಬೇರೆ ಕೊಡಂಗೆ ಮಾಡ್ಕೊಂಡಿದ್ದೀನಿ ನೀನು ಅಷ್ಟಕ್ಕೆಲ್ಲ ನ್ಯಾಯ ಕೊಟ್ಟಾರ ಅವರು ಕೇಳಬೇಡವ ನೀನು ನಮಗೆಲ್ಲ ಒಂದು ಮಾತು ಹೇಳ್ಬೇಡವ ಏನು ಎತ್ತ ಅಂತ ನಾವು ಕೇಳ್ತಿದ್ವಪ್ಪ ನೀನು ಒಬ್ಬನೇ ಹೋಗಿ ನ್ಯಾಯ ತೀರ್ಮಾನ ಮಾಡ್ಕೊಂಡು ಬಂದಿದೆಯಲ್ಲ ಹಂಗಾರೆ ನಿಮಗೆ ಮನೇಲಿ ಇರೋರು ಯಾರು ಲೆಕ್ಕಕ್ಕಿಲ್ವಪ್ಪ ನೀನು ಅವು ಗೊತ್ತಾಗ ಬಿಟ್ಟಾಳ ನೀನು ನಮ್ಮ ಗದೆ ತಗೋಕೆ ನಮ್ಮ ತೋಟ ತಗೋಕೆ ಏನಪ್ಪ ಕಷ್ಟ ನಿನಗೆ ಆ ತೋಟದವು ಇದು ಗೇಟದು ಇದಾಗತ್ತಲ್ಲ ಗಿಡ ಹಾಕಿವೆಲ್ಲ ಅದು ಹಾಕ್ಬಿಟ್ಟು ಒಳಗೆ ಬಿಟ್ಬಿಟ್ರೆ ಅವು ಪಡ್ಕೊ ಮೇಯ್ಕೊಳಕ್ಕಿಲ್ವಾ ನೀನು ಬೇರೆ ಗದೆ ತಗೋಗಿ ಮೇಯ್ಸ್ಕೊಂಡು ಹಿಂಗೆ ನ್ಯಾಯ ತೀರ್ಮಾನ ಮಾಡ್ಸ್ಕೊಂಡು ಬಂದಿದೆಯಲ್ಲ ಸರಿಯಪ್ಪ ಇದು ನಿನಗೆ ಅಯ್ಯೋ ಆಗೋದಾಯ್ತು ಬಿಡು ಈಗ ಅಲ್ಲಿ ತೋಟದವು ಏನು ಗೌ ಅಂತದೆ ಒಂದು ನಾಯಿ ಮರಿ ತಿರ್ಗಾಡಕ್ಕಿಲ್ಲ ಅಲ್ಲಿ ಹೋಗಿ ಬಿಡ್ಕೊಂಡು ಬೆಳಗಿಂದ ಸಣ್ಣ ಗಂಟೆ ಒಬ್ಬನೇ ಕೂತ್ಕೊಳ್ಳೋಣ ಅಲ್ಲಿ ನಿಮ್ಮವ್ವ ಬಾಲೆ ಹೋಗನೆ ಜೊತೆಲಿ ಅಂತಂದ್ರೆ ಬರಕಿಲ್ಲ ಅಂತಳಲ್ಲ ಅವಳು ಮಾತ್ರ ಮನೇಲಿ ಮಾರಾಣಿ ಕೂತಿರ್ತಾಳೆ ನಾನು ಹೋಗು ಒಂದು 10 ಗಂಟೆ ಆಗತ್ತಾಳ ಹೊಸ ಹಿಡ್ಕೋಗು ಪುರಿ ಹಿಡ್ಕೋ ಒಂದು ಕದರ್ತಾಳೆ ಅಲ್ಲಿ ತೋಟವು ನಾನು ಒಬ್ಬನೇ ಎಷ್ಟೊತ್ತು ಅಂತ ಕೂತ್ಕೊಳ್ಳೋಣ ಏನು ಹೆಚ್ಚು ಕಮ್ಮಿ ಅಂದ್ರೆ ನೋಡೋರಿಲ್ಲ ಮಾಡೋರಿಲ್ಲ ನನಗೆ ಆಗೋದಿಲ್ಲ ನನಗೆ ಬೇಡ ಬಿಡು ಬೇಡ ಮರಕ್ಕೆ ತಿನ್ಬಿಡು ಸಂತ ಕಟ್ಕೊಂಡು ಮರಕ್ಕೈತೆ ಆರಾಮಾಗಿರುವೆ ನಡೆಯುತ್ತೆ ಇಷ್ಟು ಕಷ್ಟದಲ್ಲಿ ನೀನು ಯಾರು ಮೇಯ್ಸಂದರು ಎಲ್ಲ ಆದ್ರೆ ನಮಗೂ ಬೇಜಾರಾಯ್ತದೆ ನ್ಯಾಯ ಇಷ್ಟಕ್ಕೆಲ್ಲ ನ್ಯಾಯ ಕೊಟ್ಟವರಲ್ಲ ಅವರು ಸರಿ ಅವರು ಅದು ಬಂದು ಪೈರನ್ನ ಕೇಳೋರು ಕೊಡವಲ್ಲ ಎಂಥ ಬಡ್ಡಿ ಮಕ್ಕಳು ಇರ್ತಾರೆ ಅಂದರೆ ನಡಿ ಬೇಡ ಕತೆ ಯಾವ ಹೊಸನೂ ಬೇಡ ದನನೂ ಬೇಡ ಮಾರಕ್ಬಿಡ್ತೀನಿ ಮನೇಲಿರುವೆ ನಡಿ ಸರಿ ಏನೋ ಮಾಡಕೈತೆ ಬಿಡು ಇದು ನಿಂತ ಓಸಿ ಮಾತಾಡಬೇಕಿತ್ತು ಅದಕ್ಕೆ ನೋಡಿದ್ನಲ್ಲ ಇಲ್ಲಿ ಹಿಂಗೆ ರೋಡಲ್ಲಿ ಮಾತಾಡ್ಬಿಡೋದು ಮನೆಗೆ ಹೋದ್ರೆ ಮಾತಾಡಕ್ಕಿಲ್ಲ ಅಂತ ಇಲ್ಲಿಗೆ ಬಂದಿದ್ದು ನಾನು ಏನಪ್ಪ ಏನು ಹೇಳು ಮನೆಗೆ ಮಾತಾಡ್ತಾರೆ ಅಂತದ್ದೇನು ಇದು ನಿನ್ನ ತೆಗಿ ಬಂದವಳಲ್ಲ ಏನು ಸಮಾಚಾರ ಫೋನ್ ಮಾಡಿದಂತ ನೀನು ನವೇ ಬಂದವಳಂತ ಅವಳಿಗೆ ಫೋನ್ ಮಾಡಕ್ಕೆ ಹೋಗಿದೆ ಯಾರು ಬಂದು 3 ದಿನ 4 ದಿನ ಆಯಿತು ಅಲ್ಲಾಡಿಲ್ವಲ್ಲ ಏನು ಸಮಾಚಾರ ಏನು ಅಂತ ಏನು ಕೇಳಿದೆ ನೀನು ನಿನ್ನ ಪಾಡ ನಿನ್ನ ಕೆಲಸಕ್ಕೆ ಹೋಗ್ತಿದ್ದಿ ಬರ್ತಿದ್ದಿ ಏನು ನಡೀತದೆ ಮನೇಲಿ ಏನು ಎತ್ತ ಏನಾರು ಗೊತ್ತಾ ನಿನಗೆ ಅಯ್ಯೋ ಅವಳು ಬಂದ್ರೆ ನಿನಗೇನಪ್ಪ ಇರ್ಲಿ ಬಿಡು ಬಂದು ಒಂದು 2-3 ದಿನ ಇರಬೇಡ್ವಾ ಅದೇನೋ ಇದು ಕೇಳಕ್ಕೆ ಮಾಡಿದ್ದೆ ಭಾವನ ಅದು ರಾಗಿ ಕೇಳ್ತಿದ್ರು ಯಾರೋ ಇದ್ದಾವೆ ಏನು ಅಂತ ಕೇಳಕ್ಕೆ ಫೋನ್ ಮಾಡಿದ್ದೆ ಹಂಗೆ ಹೇಳ್ದೆ ನವ್ಯ ಬಂದವಳೆ ಅಂತ ಹೇಳಕ್ಕೆ ಫೋನ್ ಮಾಡಿದ್ದೆ ನಾನು ನಿಮಗೆ ಮನೇಲಿ ಏನು ನಡೀತದೆ ಅನ್ನೋದು ಜ್ಞಾನ ಇದ್ದದ್ದು ನಿಮಗೆ ಜ್ಞಾನ ಇದ್ದಲ್ಲ ನಿಮಗೆ ಏನಪ್ಪ ಏನು ಅದೇನು ಸರಿ ಹೇಳು ಅರ್ಥ ಆಗಂಗೆ ಹೇಳು ಅದೇನು ಅಂತ 20 ಗಂಟೆ ಮನೇಲಿ ಕೂತಿರ್ತೀನಿ ನಾನು ಮನೇಲಿ ಏನು ನಡೀತದೆ ಅಂತೆಲ್ಲ ತಿಳ್ಕೊಳಕ್ಕೆ ಅದೇನು ಅಂತ ಹೇಳು ಅವಳ ಮಗ ಇಲ್ಲ ಅವಿನಾಶ ಅವಳಿಗೆ ನವೀನ್ ಕೇಳಕ್ಕೆ ಬಂದವಳಂತಕಲ್ಲ ನಿಮ್ಮ ಅವನು ಅವಳು ಮಾತಾಡ್ತಾ ಇದ್ರು ನಾನು ಕದ್ದು ಕೇಳಿಸ್ಕೊಂಡೆ ನೆನ್ನೆ ಇವಳು ನಮ್ಮ ರಾಣಿ ಕೆಲ ಜಗಳಕ್ಕೆ ಹೋಗಿದ್ರು ಇಬ್ಬರಳುವೆ ಯಾಕೆ ಮಾಡ್ಕೊಡಕ್ಕಿಲ್ಲ ನೀನು ಅಂತ ಇದೆಲ್ಲ ಸರಿಯಪ್ಪ ಆ ಮಗಿಗೆ ಏನು ಗೊತ್ತಿಲ್ಲ ಅದು ಈಗ ಓದ್ಕೊ ಬಂದದೆ ಅದು ಏನು ಬಂಗ ಗೊತ್ತದಕ್ಕೆ ಏನು ಇವ್ರ ಮನೇಲಿ ಹೊಗೆ ಸೊಪ್ಪು ಕೆಲಸ ಗದ್ದೆ ಕೆಲಸ ಹೊಲದ ಕೆಲಸ ಅಂತ ಎಲ್ಲ ಏನು ಗುಡ್ಡ ಹಾಕೊಂಡು ಮಾಡಿಸ್ತಾರೆ ಅದೆಲ್ಲ ಗೊತ್ತು ಅದಕ್ಕೆ ಮಾಡೋಕ್ಕೆ ಅಲ್ಲಿ ಕೊಡೋಕ್ಕೆ ನಿಮ್ಮ ಅವ್ವ ನಿಂತವಳಲ್ಲ ಈಗ ನೀನು ಕೇಳೋಕ್ಕಿಲ್ವ ಮಾಡೋಕ್ಕಿಲ್ವಾ ಆ ಹೈದಂಗೆ ಏನಂದರೆ ಏನು ಗೊತ್ತಿಲ್ಲಕಲ್ಲ ದಡ್ ಮುಂಡೆದು 7ನೇ ಕ್ಲಾಸ್ 8ನೇ ಕ್ಲಾಸ್ ಓದೋದಷ್ಟೇ ಹಾಗೆ ಪೋಲಿ ತಿರ್ಕೊಂಡು ನಿಂತಿತ್ತು ಅಂತ ಹೈದನ್ಗೆ ಇವಳು ನಮ್ಮ ನವಿನ ಕೊಡಿಸ್ಬೇಕು ಅಂದ್ಕೊಂಡು ನಿಂತವಳಲ್ಲ ಇದೇನು ಕೇಳೋಕ್ಕಿಲ್ವ ನೀನು ನೋಡು ಅವ್ಳು ಬಂದಿರೋದು ಏನಕ್ಕ ಏನು ವಿಷಯ ಯಾವಾಗ ಓದಿ ಅಂತ ಕೇಳ್ಬಿಟ್ಟು ಕಳಿಸ್ಬಿಡು ಮದುವೆಗೆ ವಿಷಯ ಮಾತಾಡಿದ್ರೆ ಪಕ್ಕಂತ ಕರೆಕ್ಟಾಗಿ ಹೇಳ್ಬಿಡು ಕಡ್ಡಿ ತುಂಡಾದಾಗ ಹೇಳ್ಬಿಡು ಆಗದಿಲ್ಲ ನಾನು ಕೊಡೋದಿಲ್ಲ ಅಂತ ಅವ ಇನ್ನೇನು ತಲೆಗೆ ಕೆಟ್ಟಿದೆ ನಿನಗೆ ಅವ್ವ ಯಾರೇ ಬ್ರೋಕರ್ಗೆ ಹೇಳಕನಪ್ಪ ಒಳ್ಳೆ ಕಡೆ ಸಂಬಂಧ ನೋಡಿ ಅಂತ ಅವಳಿಗೆ ಅವಿನಾಶ ಮಾಡ್ಕೊಡ್ತೀನಿ ಅಂತ ಯಾವಾಗ ಹೇಳಿದ್ದವ್ವ ಅವಳು ಹಂಗೆ ಅನ್ಕೊ ಬಂದಿರಕ್ಕ ಸುಮ್ಮನಿರು ನೀನೇನೋ ಕೇಳಿಸ್ಕೊಂಡು ಏನೋ ಹೇಳೋಕೆ ಹೋಗ್ಬೇಡ ನೋಡ ಏನು ಕೇಳಿಸ್ಕೊಂಡು ಏನೋ ಹೇಳ್ತಿಲ್ಲ ರಾಣಿ ನಾವು ಕೇಳು ನೆನೆ ರಾಣಿ ಜೊತೆ ಜಗಳಕ್ಕೆ ಹೋಗಿದ್ದು ಯಾಕೆ ಮಾಡ್ಕೊಡಕ್ಕಿಲ್ಲ ಅಂತ ಅವ್ಳು ಸರಿಯಾಗಿ ಮುಟ್ಸಾಳೆ ನನ್ನ ಮಗಳು ವಿಷಯಕ್ಕೆ ಬಂದರೆ ಸುಮ್ಮನೆ ಇರೋದಿಲ್ಲ ಅಂತ ಏನು ಹೇಳ್ಲೇಲ್ವಲ್ಪ ಮತ್ತೆ ನನ್ನ ಕೈಲಿ ಏನು ಹೇಳ್ಲೇಲ್ವಲ್ಲ ಅವಳು ಇವಳಿಗೆ ಎಸದಂಗೆ ಜ್ಞಾನಮಾನ ಬಿಡಬೇಡ ಏನು ಬುದ್ಧಿ ಕಲ್ತಿದ್ದಾಳೆ ಇಲ್ವಾ ಬೇಡ ಅದಕ್ಕೆ ನವೇ ಬಂದು ಅನ್ಕೊಂಡು ಅವಳೇ ಕೇಳ್ತಿದ್ದ ಕಣಪ್ಪ ನಾನೇನೋ ಏನೋ ಓದ್ ಮುಗಿಸ್ಕೊ ಬತ್ತಾವಳಲ್ಲ ನೋಡಂಗಾಗಿದೆ ಅದಕ್ಕೆ ಕೇಳ್ತಾವಳೆ ನಾನು ಅನ್ಕೊಂಡಿನಿ ಅದು ಅಡ್ಮಿಡಕ್ಕೆ ನನ್ನ ಮಗಳು ಕೊಡ್ತೀನಿ ಅಂತ ಅವಳು ಹೆಂಗಪ್ಪ ಅನ್ಕೊಂಡವಳು ಅವಂಗಾರ ಬುದ್ಧಿ ಬೇಡವಂದ್ರೆ ಮತ್ತೆ ನಮ್ಮ ತಗೋದು ಏನೋ ಒಳ್ಳೆ ಕಡೆ ಮಾಡೋದ ಹಂಗಿರೋದು ಮಾಡೋದು ಹಿಂಗಿರೋದು ಮಾಡೋದ ಬ್ರೋಕರ್ ಕೇಳಿನಿ ಅಂತ ಹೇಳ್ತಿದ್ದಲ್ಲಪ್ಪ ಅವ್ವ ಯಾರು ನಂಬೋದು ಯಾರು ಬಿಡೋದು ಅಪ್ಪ ನಾನು ಒಂದು ತೀರ್ಮಾನ ಮಾಡೀನಿ ಅವಳನ್ನ ಈಗಲೇ ಮದುವೆ ಮಾಡ್ತಿಲ್ಲ ನಾನು ಪಾಪ ಅದು ಕಷ್ಟಪಟ್ಟು ಓದಿದ್ದೀನಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ದಿನ ಹೇಳ್ತಾ ಕೂತಿದೆ ಅದಕ್ಕೆ ಆಯಿತು ನಾಳೆಗೆ ಹೋಗು ನೀನು ಬೆಂಗಳೂರಿಗೆ ಹೋಗವ ಅದೇ ಕೆಲಸ ನೋಡ್ಕೊಂಡು ಕೆಲಸ ಮಾಡ್ತಿರೋ ಅಂತ ಹೇಳೋಣ ಅನ್ಕೊಂಡಿನಿ ಅವಳು ಹೋಗಿ ಅವ್ಳು ಪಾಡ್ಕೊಂಡು ಕೆಲಸ ಮಾಡಿ ಮದುವೆ ಇನ್ನೊಂದು 2 ವರ್ಷ ನೋಡೋಕೈತೆ ಸುಮ್ಮನೆ ಈಗ ನಾವೇನು ಹೇಳೋಕ್ಕಾಗಿಲ್ಲ ಅವಳಿಗೂ ಹೇಳೋಕ್ಕಾಗಿಲ್ಲ ಬೇರೆ ಕಡೆ ನೋಡು ಮಾಡೋಕ್ಕಾಗಿಲ್ಲ ಇವಳು ಏನಾರು ಅನ್ಕೋತಾಳೆ ಸರ್ ಅದಕ್ಕೆ ಈಗ ನಾವು ಮದುವೆ ಮಾಡೋಕ್ಕಿಲ್ಲ ಕಣ ಅಂತ ಹೇಳ್ಬಿಡ್ತೀನಿ ನಾನು
ಹೇಳ್ಬಿಟ್ಟು ಅವ್ಳು ಕೆಲಸ ಕಳಿಸ್ಬಿಡ್ತೀನಿ. ನೋಡೋದು ಆಮೇಲೆ ಬೇರೆ ವರ್ಷ ಅಷ್ಟೊತ್ತಿಗೆ ಇವಳು ಅರ್ಜೆಂಟ್ ಆಗಿದ್ರೆ ಇವ್ನ ಮಗನ ಮಾಡಲಿ. ಹೆಂಗೆ ವರ್ಷಕ್ಕೆ ಇವ್ನ ಮಗನ ಮದುವೆ ಆಗಿದ್ರೆ ನಾವು ಎಲ್ಲರೂ ಒಂದು ಒಳ್ಳೆ ಕಡೆ ನೋಡ್ಬಿಟ್ರನ್ನ ಮದುವೆ ಮಾಡ್ಬೋದು. ಇನ್ನೇನು ಮಾಡಿ ಕೊಡೋಕ್ಕಿಲ್ಲ ಅಂತ ಕಡ್ಡಿ ತುಂಡಾದಂಗೆ ಹೆಂಗೆ ಹೇಳ್ಬಿಡೋದಪ್ಪ ನೀನು ಹೇಳ್ತಿದ್ಯಲ್ಲ. ಸರಿ ಸರಿಗಲ್ಲ ಹಂಗೆ ಮಾಡು ಒಟ್ಟಿನಲ್ಲಿ ಅವ್ನ ಮಗನ ಮಾತ್ರ ಅದೇ ಕಣಕು ಮಾಡೋದು ಬೇಡ. ಬರ್ತೀನಿ ಅಂತ ಹೇಳಿದ್ದದಂತೆ. ಉಂಕಂದು ಬಿಡಪ್ಪ, ನಾನೇ ಮಾತಾಡಕ್ಕೆ ಹೋಗಿಲ್ಲ. ಅವನವೇ ಅಸೋದ್ನ ಏನಾರು ಮಾತಾಡೋದು ಅದ್ರ ಬಗ್ಗೆ ಹಿಂಗೆ ಹೇಳ್ತೀನಿ ಅಷ್ಟೇ. ನಾನೇ ಯಾಕೆ ಮಾತಾಡಕ್ಕೆ ಹೋಗೋಣ, ನಾನು ಮಾತಾಡಕ್ಕೆ ಹೋಗಿಲ್ಲ. ನೋಡೋದೇ ಇರೋದು ಏನು ಮಾತಾಡೋದು ಅಂತ. ನಡಿ ಮನೆ ನಡಿ. ಅವಂಗೆ ನ್ಯಾಯ ಇದೆಲ್ಲ ಏನು ಹೇಳಕ್ಕೆ ಹೋಗ್ಬೇಡ. ಊಟ ಮಾಡಿ ನಡಿ. ನೋಡೋಣ ಸಂತೆಗೆ ಕರಿಂಗ್ ಹೇಳ್ಬಿಟ್ಟು ಸಂತೆ ಕಟ್ಕೋಗಿ ಮಾರ್ಬಿಡು ಅಂತ ಹೇಳ್ತೀನಿ. ನಾನು ಮಾಡ್ಬಿಡಕತ್ತೆ. ಮಾವ ನಮಸ್ಕಾರ. ಓ ತಾತ, ಇಬ್ರು ಏನು ಮಾಡಿದ್ರಿ ರೋಡಲ್ಲಿ? ಯಾರಪ್ಪೇನು ತಾತ? ನಾನು ನಿನ್ನ ಮೊಮ್ಮಗ. ನಾನು ನವೀನ್ ನೋಡಕ್ಕೆ ಅಂತ ಊರಿಂದ ಬಂದಿದ್ದೀನಿ. ನಮ್ಮ ಹೆಸರಿ ಮಗ ನೀನು? ಓ ಏನಪ್ಪ ನೀವು ಕರ್ಕೊ ಹೋಗಿ ಬಂದ? ನಡಿ ಮನೆ ಮಾಡಿ. ಇದಕ್ಕೆ ರೋಡ್ ಸುತ್ತ ನಿಂತಿದ್ದಿ. ಮನೆಗೆ ಬಂದವನು ಮನೆಗೆ ಬರಬೇಡ ಅಂತ ಇಲ್ಲೇನು ನಿಂತಿದ್ದಿ? ಹ್ಞೂ ಮಾವ, ಇಲ್ಲೇ ಊರಿಗೆ ಬಂದು ಸುಮಾರು ದಿನ ಆಗಿತ್ತಲ್ಲ, ಊರೆಲ್ಲ ಹೆಂಗೈತೆ ಅಂತ ನೋಡ್ತಾ ಇದ್ದೀನಿ. ಬನ್ನಿ ಹೋಗೋಣ, ಬನ್ನಿ ಒಟ್ಟಿಗೆ ಮನೆಗೆ. ನಡಿಯಪ್ಪ ನಡಿ ಅಭಿಲಾಸ, ನಡೀತಾರೆ ಮನೆಗೆ. ಬರ್ತೀವಿ. ನಾನು ಏನೋ ಮಾತಾಡ್ತಿದ್ದ ದೋಸಿ. ಬರ್ತೀವಿ ನಡಿಯಪ್ಪ. ಓಕೆ ತಾತ. ಅಪ್ಪ ಇವನು ಹೆಸರೇ ಮಗ. ಸುಮಾರು ದಿನ ಆಗಿರ್ತಾನಪ್ಪ ನೋಡಿತಿಲ್ಲ. ಇದೇನಪ್ಪ ಕರೆಂಟ್ ಕೊಟ್ಟು ಕಾಗೆ ಇದ್ದಂಗನಲ್ಲಪ್ಪ. ಇನ್ನೇನು ಅಲ್ಲಿ ಹೊಸಿ ಕೆಲಸಪ್ಪ, ಬಿಸಿಲು, ಹೊಲ ಗದ್ದೆ ಕೆಲಸ ಅದು ಇದೆಲ್ಲ ಮಾಡಬೇಕು. ಮತ್ತೆ ಮನೆ ಇರ್ತದಿದು ಯಾವಾಗಲೂ ಅಲ್ಲಿ ತಿರ್ಕೊಂಡು ನಿಂತಿರ್ತದೆ. ಹಿಂಗಾಗದೆ ಇನ್ನಂಗಿರೋದು. ಬಟ್ಟೆ ನೋಡು, ಅದು ಯಾವ ಥರ ನೋಡು. ಅಯ್ಯೋ ದೇವರೇ ಹೋಗು. ಸೂ ಬೇರೆ ಹಾಕ ಬಂದವನೆ. ಎಲ್ಲೋ ಮಗ, ಮೊದಲು ಯೋಚನೆ ಮಾಡು ನಿನ್ನ ತಮ್ಮಯ್ಯ. ಅವನ ಡಬ್ಬೆ ನೋಡಿದ್ರೆ ಎದ್ಗಿದ್ಕೊಂಡದು. ನಡಿ ಮನೆ ಹೋಗೋದು ನಡಿ. ಸರಿ ಕಣಪ್ಪ, ನಡಿ ಹೋಗೋದ.